ಉಸಿರನ್ನು ನೀಡೋ ಮಾಲೀಕನೋ, ಬೆವರನ್ನು ಹರಿಸೋ ಕೂಲಿ ಕಣೋ ಅಪ್ಪ ಅಪ್ಪ. ನಮಸ್ಕಾರ, ನಾನು ಡಾಕ್ಟರ್ ಮೈಸೂರು ಗುರುರಾಜ್ ಮಾತಾಡ್ತೀನಿ, ಜಾನಪದ ಕಲಾವಿದ. ನಾನು ಈ ಮಗ್ಗಿ ಪುಸ್ತಕ ಅನ್ನೋ ಸಿನಿಮಾನ ನಾನು ನೋಡಿದೆ. ಬಹಳ ಈ ಸಮಾಜಕ್ಕೆ ಇವತ್ತಿಗೆ ಅಂಥ ಸಿನಿಮಾ ಬೇಕು ಅಂತ ನನಗನ್ಸಿದೆ. ಏಕೆಂದರೆ ನಾನು ಕರ್ನಾಟಕದ ಪ್ರತಿಯೊಂದು ಮೂಲೆ ಹಳ್ಳಿಗಳಲ್ಲೆಲ್ಲ ಕಾರ್ಯಕ್ರಮ ಮಾಡುವಾಗ ಇಂಥ ಭಾವುಕತೆ ಸಿನಿಮಾಗಳೇ ಬೇಕಾಗಿರೋ ಜನರಿಗೆ. ಅದರಿಂದ ನನಗೆ ಆ ಅಪ್ಪನ ಮೇಲಿರುವಂಥ ಹಾಡಿದೆಯಲ್ಲ, ಅದು ತುಂಬ ನನಗಿಷ್ಟ ಆಯಿತು. ಅದನ್ನು ನೋಡುವಾಗ ನನಗೇ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ತೊಟ್ಟಿಗ್ತಾ ಇತ್ತು. ಏಕೆಂದರೆ ತಾಯಿ ಅಳೋದು ಗೊತ್ತಾಗುತ್ತೆ, ಮಕ್ಳಿಗೂ ಗೊತ್ತಾಗುತ್ತೆ, ಸಮಾಜಕ್ಕೂ ಗೊತ್ತಾಗುತ್ತೆ. ಆದರೆ ತಂದೆ ಅಳೋದು ಯಾರಿಗೂ ಗೊತ್ತಾಗಲ್ಲ. ಯಾಕೆಂದರೆ ಅವ್ನು ಅಳೋದಿಲ್ಲ. ಕಾರಣ ಏನಂದರೆ, ನಾನು ಅಳ್ತಾ ನಿಂತ್ಕೊಂಡ್ರೆ ಈ ಸಂಸಾರ ಅನ್ನೋ ರಥನ ಎಳೆಯೋಕ್ಕೆ ಯಾರು ನನಗೆ ಸಪೋರ್ಟ್ ಇರಲ್ಲ. ನನ್ನ ದೇಹನ ಕುಗ್ಗಿಸ್ಬಾರ್ದು, ನನಗೇನೇ ಬಂದರೂ ನನ್ನೊಳಗೆ ಇರಬೇಕು ಅಂತ ತನ್ನ ಮನಸ್ಸಿನಲ್ಲಿ ಕಣ್ಣೀರಿಟ್ಕೊಂಡು ಹೊರಗಡೆ ನಗ್ನಗ್ತಾ ಆ ಸಂಸಾರನ ಸಾಗಿಸ್ತಾನೆ. ಅದು ಈ ಸಿನಿಮಾದಲ್ಲಿದೆ. ದಯಮಾಡಿ ಎಲ್ಲರೂ ನೋಡಿ. ಮುಂದಿನ ಪೀಳಿಗೆಗೆ ಇಂಥ ಸಿನಿಮಾಗಳು ಬೇಕಾಗಿದೆ ಇವತ್ತಿನ ಸಮಾಜಕ್ಕೆ.